ತೇನ ವಿನಃ ತೃಣಮಪಿ ನ ಚಲತಿ. ಯಾವತ್ತೂ ಶ್ರೋತೃಯರಿಗೆ ನಮ್ಮ ನಮಸ್ಕಾರಗಳು. ತೇನ ವಿನಃ ತೃಣಮಪಿ ನ ಚಲತಿ ಅಂದರೆ ಭಗವಂತನ ಇಚ್ಛಾ ಇಲ್ಲದೆ ಯಾವುದು ಒಂದು ಕಡ್ಡಿ, ತೃಣ ಅಂದ್ರೆ ಒಣಗಿರ್ತಕ್ಕಂಥ ಹುಲ್ಲು ಕಡ್ಡಿನೂ ಅಲ್ಲಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತಂದು. ಹೆಂಗೆ ಅಂದ್ರೆ ಇದಕ್ಕೊಂದು ವಿಶಿಷ್ಟವಾಗಿರ್ತಕ್ಕಂಥ ಕಥಾ ಇದೆ. ಅದನ್ನು ನಾನು ನಿಮ್ಮ ಎದುರಿಗೆ ಹಂಚ್ಕೋತೀವಿ, ಅರ್ಥಾತ್ ವಿವರಣೆಯನ್ನು ಮಾಡ್ತೀವಿ ಅಂತ. ಒಂದು ಸರ್ತಿ ಏನಾಯ್ತು ಅಂದ್ರೆ ದೇವಾದಿ ದೇವತೆಗಳಾಗಿರ್ತಕ್ಕಂಥ ಇಂದ್ರ, ಅಗ್ನಿ, ವರುಣ, ವಾಯು ಇವರಿಗೆಲ್ಲರಿಗೂ ಭಯಂಕರವಾಗಿರ್ತಕ್ಕಂಥ ಅಹಂಕಾರ ಏನಾಗ್ರ ಜನ್ವಾಂಬುಲೀನಾಂ ಅನ್ನುವಂತೆ ಅತಿ ಅಹಂಕಾರ ಬಂದ್ಬಿಟ್ಟದು. ನಮ್ಮಷ್ಟು ಶೂರರ ಯಾರಿಲ್ಲ, ನಮ್ಮಷ್ಟು ಶ್ರೇಷ್ಠರ ಯಾರಿಲ್ಲ, ನಾವು ಮಾಡಿದ್ರೆ ಉಂಟು, ಇಲ್ಲಂದ್ರೆ ಇಲ್ಲ ಅಂತಂದು. ಅದು ಭಗವತಿ ಕಾತ್ಯಾಯಿನಿ ಸರ್ವಮಂಗಲೆ ಮಹೇಶ್ವರಿ ಅಂತೇನಿದ್ದಾವೋ ಆಕೆಗೆ ಇದು ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದಕ್ಕೇನಾಯ್ತು ಅಂದ್ರೆ ಒಂದು ಉಪಾಯವನ್ನು ಮಾಡ್ತಾರೆ. ಯಕ್ಷನನ್ನು ಕರೆದು ಅವನಿಗೆ ಅವರ ಅಹಂಕಾರವನ್ನು ನಿರ್ಮೂಲನ ಮಾಡು ಅಂಥೇಳಿ ಹೇಳಿ ಕಳಿಸಿದ್ವಿ. ಅವಾಗ ಯಕ್ಷ ಏನು ಮಾಡ್ತಾನೆ ಅಂತಂದ್ರೆ ಒಂದು ಹುಲ್ಲು ಕಡ್ಡಿಯಾಗಿ ಬಂದು ಮಾರ್ಗ ಮಧ್ಯದಲ್ಲಿ ಬಿದ್ದು ಬಿಡ್ತಾನೆ, ಒಣ ಹುಲ್ಲು. ಅಲ್ಲಿ ಆಯ್ತು ಹೋಗೋರಿಗೆಲ್ಲರಿಗೂ ಅಡ್ಡಿ ಆಗೋದು ಅದು. ಆವಾಗ ಯಾವತ್ತೂ ಜನರು ಏನು ಮಾಡಿರೋ, ಅರ್ಥಾತ್ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಬಂದು ದೇವೇಂದ್ರನಲ್ಲಿ ಪ್ರಾರ್ಥನಾ ಮಾಡಿಕೊಂಡ್ರು. ಸ್ವಾಮಿ, ಅದೊಂದು ಹುಲ್ಲು ಕಡ್ಡಿ ಬಂದು ಬಿದ್ದದ, ಮತ್ತು ನಮ್ಗೆ ಹೋಗುವಾಗ ಬರುವಾಗ ಅಡ್ಡಿ ಆತಂಕ ಮಾಡ್ತದೆ, ಅದರ ಸಲುವಾಗಿ ಅದನ್ನು ಹೋಗುವಂತೆ ಮಾಡಿರಿ, ಅರ್ಥಾತ್ ಅದು ಇಲ್ಲದಂತೆ ಮಾಡಿರಿ, ಅದನ್ನು ತೆಗೆದು ಹಾಕ್ರಿ, ಅದಕ್ಕೇನಾದ್ರು ಒಂದು ಉಪಾಯ ಮಾಡಿರಿ ಅಂತ. ದೇವೇಂದ್ರಂದ ಅದೊಂದು ಒಣ ಹುಲ್ಲು ಕಡ್ಡಿ ಸಲುವಾಗಿ ನಾಯಿ ಹಾಕಿ ಬರಬೇಕು ಅಂತಂದು ಅಗ್ನಿಯನ್ನು ಕರೆದು ಹೇಳಿದ, ಹೋಗು ಅದನ್ನು ಸುಟ್ಟು ಭಸ್ಮ ಮಾಡಿ ಬಾ ಅಂತೇಳಿ ಹೇಳಿದ. ಅಗ್ನಿ ಬಂದ, ಭಯಂಕರ ಜ್ವಾಲಾಮುಖಿ, ಭಯಂಕರ ಅತಿ ಉರಿ ಆಜುಬಾಜು ಎಲ್ಲ ಸುಡ್ತಕ್ಕಂಥದ್ದು ಆಗ್ತಾ ಇತ್ತು. ಪರಂತು ಆ ಹುಲ್ಲು ಕಡ್ಡಿಗೆ ಮಾತ್ರ ಏನೂ ಆಗಲಿಲ್ಲ, ಅದು ಹೆಂಗಿತ್ತು ಹಂಗಿತ್ತು. ಕೊನೆಗೆ ಅಗ್ನಿ ತನ್ನ ಕೈಯಿಂದ ಆಗೋದಿಲ್ಲ ಅಂತೇಳಿ ಹೇಳಿ ಏನು ಮಾಡಿದ ಅಂದ್ರೆ ದೇವೇಂದ್ರನಿಗೆ ಬಂದು ಹೇಳಿದ, ಇದು ಸಾಮಾನ್ಯ ಹುಲ್ಲು ಕಡ್ಡಿ ಅಲ್ಲ, ಅದು ಏನೂ ಆಗ್ತಾ ಇಲ್ಲ. ಅವಾಗ ಅವ ಏನು ಮಾಡಿದ, ದೇವೇಂದ್ರ ಅಂದ್ರೆ ವರುಣನನ್ನು ಕರೆದ, ಅರ್ಥಾತ್ ಮಳೆಯನ್ನು ಕರೆದ. ಮಳೆರಾಯನಿಗೆ ಹೇಳಿದ, ನೀವು ಹೋಗು ದೋ ಹೊಡೆದು ಅದನ್ನು ಏನು ಮಾಡೋದು ಅಂದ್ರೆ ಅದನ್ನು ಅತ್ಲಾಗ ತೊಗೊಂಡು ಹೋಗ್ಬಿಡು, ಆ ಪ್ರವಾಹದೊಳಗೆ ನೀರಿನೊಳಗೆ ತೊಗೊಂಡು ಹೋಗು ಅಂತ ಹೇಳಿದೆ. ಆಯ್ತು ಅಂತೇಳಿ ಮಳೆ ಬಂತು, ಜೋರಿಗೆ ಬಂತು ರೀ, ದೊಡ್ಡ ಮಳೆ ಆಯ್ತು. ಎಲ್ಲ ಕಡೆ ಸರೋವರಗಳು ತುಂಬಿ ಬಂದು ಹಳ್ಳ ಕೊಳ್ಳ ತುಂಬಿ ಹರಿಲಿಕತ್ತಿದ್ವು. ಎಲ್ಲ ಆದಮೇಲೆ ಮಳೆ ನಿಂತಿಂದ ನೋಡಿದ್ರು ಆ ಹುಲ್ಲು ಕಡ್ಡಿ ಇದ್ದಲ್ಲೇ ಅದ. ಅವನು ಗಾಬರಿಯಾಗಿ ದೇವೇಂದ್ರಗೆ ಹೋಗಿ ಹೇಳಿದ, ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಾಗ ದೇವೇಂದ್ರಂದ ವಾಯುವನ್ನು ಕರೀತಾನೆ. ವಾಯುವನ್ನು ಕರೆದು ಹೇಳಿದ, ವಾಯು ಅಂದರೆ ಗಾಳಿ, ಅವನಿಗೆ ಕರೆದು ಹೇಳಿದ, ನೀವು ಹೋಗು ಅದನ್ನು ಹಾರಿಸ್ಕೊಂಡು ಹೋಗು ಅಂತೇಳಿ ಹೇಳಿದ. ಆತು ವಾಯುದೇವ ಬನ್ನರಿ ಅದನ್ನ ಹಾರಿಸ್ಕೊಂಡು ಹೋಗ್ಬೇಕು ಅಂತಂದು ಸಾಕಷ್ಟು ಪ್ರಯತ್ನ ಮಾಡ್ತಕ್ಕಂಥವನಾದ. ದೊಡ್ಡ ಗಿಡ ಮರಗಳು ಉರುಳತಕ್ಕಂಥವಾದು ಹೊರತು ಆ ಹುಲ್ಲು ಕಡ್ಡಿ ಏನೂ ಆಗಲಿಲ್ಲ. ಅವಾಗ ಅವನು ಹೋಗಿ ಹೇಳಿದ. ಹಿಂಗನೇ ಎಲ್ಲ ದೇವತೆಗಳದೆಲ್ಲ ಪಾಳಿ ಮುಗಿತಕ್ಕಂಥದ್ದಾತು. ಕೊನೆಗೆ ದೇವೇಂದ್ರ ಬಂದ, ತನ್ನ ಕೈಯೊಳಗಿರ್ತಕ್ಕಂಥ ವಜ್ರಾಯುಧವನ್ನು ತೊಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಅತ್ಲಾಗ ಹೋಗಿಸ್ಬಿಡೋಣ ಅಂತ ಸಾಕಷ್ಟು ಸರ್ವ ಪ್ರಯತ್ನವನ್ನು ಮಾಡಿದಾಗೂ ಕೂಡ ಹುಲ್ಲು ಕಡ್ಡಿಗೆ ಏನಾಗಲಿಲ್ಲ. ಆವಾಗ ಅವ್ರಿಗೆ ಸಂಶಯ ಬಂತು, ಇದೇನೋ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ, ಇದು ಸಾಮಾನ್ಯ ಹುಲ್ಲು ಕಡ್ಡಿ ಅಲ್ಲ ಅಂಥೇಳಿ ಪ್ರಾರ್ಥನಾ ಮಾಡಿಕೊಂಡ್ರು. ಪ್ರಾರ್ಥನಾ ಮಾಡ್ಕೊಂಡ ತಕ್ಷಣ ಏನಾಯ್ತು ಅಂದರೆ ಇವರು ಪ್ರಾರ್ಥನೆಯನ್ನು ಕೇಳಿ ಯಕ್ಷ ಪ್ರಕಟನಾಗಿ ಅವ ಹೇಳಿದ, ಇದು ಸುಮ್ಮನೆ ಆಟ ಅಲ್ಲ, ಇದು ಭಗವತಿ ಕಾತ್ಯಾಯಿನಿ ಸರ್ವಮಂಗಲೆ ಅಂತೇನಿದ್ದಾಳೋ ಆಕೆ ಮಾಯಾ ಜಾಲದ, ಅರ್ಥಾತ್ ದೇವಿಯ ಮಾಯಾ ಅಂತಕ್ಕಂಥದ್ದದ, ಅದರಿಂದ ಇದೆಲ್ಲ ನಡೀತಕ್ಕಂಥದ್ದದ ಅಂತ ಹೇಳಿದರು. ಆವಾಗ ದೇವೇಂದ್ರಾದಿ ಯಾವತ್ತು ದೇವತೆಗಳು ದೇವಿಗೆ ಶರಣಾಗತರಾಗತಕ್ಕಂಥವರಾದವು ಅಂಥೇಳಿ
ಮುಖ್ಯವಾಗಿ ಏನು ಅಂತಂದ್ರೆ ಇದು ಪ್ರಪಂಚದಲ್ಲಿ ಏನೆಲ್ಲ ನಡೀತಕ್ಕಂಥದ್ದಾಗ್ತದೋ ಅದನ್ನು ನಾವು ಮಾಡೀವಿ, ನೀವು ಮಾಡೀವಿ, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತಕ್ಕಂಥದ್ದೆಲ್ಲ ಸುಳ್ಳದ. ಎಲ್ಲವೂ ಭಗವಂತನ ಇಚ್ಛಾದಂತೆ ನಡೀತಕ್ಕಂಥದ್ದಾಗ್ತಾ ಇದೆ. ಜೈ ಜೈ ರಘುವೀರ ಸಮರ್ಥ. ಈ ಚಾನೆಲ್ವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದಗಳು. ವೆರಿ ಗುಡ್, ವೆರಿ ಗುಡ್. ಬನ್ನ